ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ನಡುವೆ ಮತ್ತೊಂದು ಕುತೂಹಲಕಾರಿ ಬೆಳವಣಿಗೆ ನಡೆದಿದೆ. ಸಚಿವ ಸಂಪುಟದ ಪುನರ್ರಚನೆಯನ್ನ ಒತ್ತಾಯಿಸಿ ಮೊದಲ ಬಾರಿ ಗೆದ್ದಂತಹ 31 ಶಾಸಕರು ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರ ಈಗ ಎಲ್ಲೆಡೆ ಹರಿದಾಡ್ತಾ ಇದ್ದು ಹಸ್ತಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಜೊತೆಗೆ ಹೈಕಮಾಂಡ್ಗೂ ಹೊಸ ತಲೆನೋವನ್ನ ತಂದೊಡ್ಡಿದೆ. ಕಾಲಕ್ಕೆ ತಕ್ಕನಾಗೆ ಪಕ್ಷ ವೇಗವನ್ನು ಪಡಿಬೇಕು. ಹೊಸ ಶಾಸಕರಿಗೂ ಮಂತ್ರಿ ಹಿರಿಯನ್ನ ನಿಭಾಯಿಸುವಂತ ಶಕ್ತಿ ಸಾಮರ್ಥ್ಯ ಎಲ್ಲ ಇದೆ. ಫಸ್ಟ್ ಟೈಮ್ ನಾನು ಮಂತ್ರಿ ಆದವನು. ಹೊಸ ಪೀಳಿಗೆ ಬೆಳಿಬೇಕಲ್ಲ. ಎಷ್ಟು ದಿನ ನಾವೇ ಇಲ್ಲಿ ಕೂಟ ಹೊಡ್ಕೊಂಡು ಕೂತ್ಕೊಳ್ಳೋಕಾಯ್ತೈತೆ. ಕನಿಷ್ಠ ಅರ್ಧ ಆದರೂ ಕೂಡ ಹೊಸ ಮುಖಗಳು ಬೇಕು. ಈ ರೀತಿ ಎಲ್ಲ ಲೆಕ್ಕಾಚಾರ ಮಾಡ್ತಾರೆ. ಅದು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ. ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾಣ ಅನ್ನೋದು ಕನ್ನಡದ ಜನಪ್ರಿಯವಾದ ಗಾದೆ ಮಾತು. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಈ ಗಾದೆ ಮಾತಿಗಿಂತ ಭಿನ್ನವಾಗಿ ಏನೂ ಇಲ್ಲ. ಯಾಕಂದ್ರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿಂಹಾಸನಕ್ಕೆ ದೊಡ್ಡ ಸಂಘರ್ಷವೇ ನಡೀತಾ ಇದೆ. ಇತ್ತೀಚೆಗಂತೂ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ನೀಡೋ ಮೂಲಕ ಹಾದಿ ಬೀದಿಯಲ್ಲಿ ನಿಂತು ಹೇಳಿಕೆ ನೀಡೋ ಮೂಲಕ ಕಚ್ಚಾಡ್ತಿದ್ದಾರೆ. ಈ ಕುರ್ಚಿ ಕಿತ್ತಾಟದ ನಡುವೆ ಕೈಪಾಳ್ಯದಲ್ಲಿ ಮೊದಲ ಬಾರಿ ವಿಧಾನಸಭೆಗೆ ಆಯ್ಕೆಯಾದವರು ಕೂಡ ಮಂತ್ರಿಗಿರಿ ಎಂಬ ಮಾವಿನ ಹಣ್ಣಿಗೆ ಕಲ್ಲೆಸೆದಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ತಲೆನೋವು ತಂದೊಡ್ಡಿದೆ. ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದ ಫಸ್ಟ್ ಟೈಮ್ ಶಾಸಕರ ಪತ್ರ. ಕುರ್ಚಿ ಕಿತ್ತಾಟದ ನಡುವೆ ಹೈಕಮಾಂಡ್ಗೆ ಹೊಸ ತಲೆನೋವು. ವಿಧಾನಸಭೆಗೆ ಫಸ್ಟ್ ಟೈಮ್ ಆಯ್ಕೆಯಾದವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಕೋರಿ ರಾಹುಲ್ ಗಾಂಧಿ ಹಾಗೂ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ಪತ್ರ ಬರೆದಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಜೊತೆಗೆ ತಮಗೂ ಅವಕಾಶ ನೀಡುವಂತೆ 35 ಹೊಸ ಶಾಸಕರ ಪೈಕಿ 31 ಮಂದಿ ಪತ್ರಕ್ಕೆ ಸಹಿ ಮಾಡಿ ಬೇಡಿಕೆ ಇಟ್ಟಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆಬಿಸಿ ಹೆಚ್ಚಿಸಿದೆ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ನಾಯಕತ್ವ ಬದಲಾವಣೆ ಚರ್ಚೆಯಿಂದಲೇ ಹೈರಾಣಾಗಿ ಹೋಗಿದೆ. ಮತ್ತೊಂದು ಕಡೆ ಸಚಿವ ಸಂಪುಟ ಸೇರೋಕೆ ಹಿರಿಯ ಶಾಸಕರು ಭಾರಿ ಕಸರತ್ತು ಮಾಡ್ತಿದ್ದಾರೆ. ಏನೋ ಸಚಿವ ಸ್ಥಾನ ಕಳೆದುಕೊಂಡಿರುವ ಕೆಲ ಹಿರಿಯರು ಒತ್ತಡ ಹಾಕ್ತಿದ್ದಾರೆ. ಇದೆಲ್ಲ ತಲೆಬಿಸಿ ನಡುವೆ ಇದೀಗ ಮೊದಲ ಬಾರಿ ಗೆದ್ದವರು ಕೂಡ ನಮ್ಮನ್ನ ಪರಿಗಣಿಸಿ ಅಂತ ಪತ್ರ ಬರೆದಿದ್ದಾರೆ. ಇದು ಹಳೆ ಬೇಡಿಕೆಯಾಗಿದ್ರೂ ಅಧಿಕಾರ ಹಂಚಿಕೆ ಗದ್ದಲದ ಹೊತ್ತಲ್ಲೇ ಪತ್ರ ಬರೆದಿರೋದ್ರಿಂದ ಹೈಕಮಾಂಡ್ಗೆ ಹೊಸ ತಲೆನೋವಾಗಿ ಪರಿಣಮಿಸಿದೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಫಸ್ಟ್ ಟೈಮ್ ಶಾಸಕರ ಲೆಟರ್ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಹೀಗಿರುವಾಗಲೇ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಡಿಸಿಎಂ ಡಿಕೆ ಶಿವಕುಮಾರ್ ರನ್ನ ಭೇಟಿಯಾಗಿರೋದು ಭಾರೀ ಕುತೂಹಲ ಮೂಡಿಸಿದೆ. ಬೇರೆ ಪಕ್ಷಗಳು ಫಸ್ಟ್ ಟೈಮ್ ಶಾಸಕರಾದವರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತಿದ್ದಾರೆ. ಕಾಂಗ್ರೆಸ್ ಕೂಡ ಹೊಸಬರಿಗೆ ಮಣೆ ಹಾಕಿದ್ರೆ ಪಕ್ಷಕ್ಕೂ ವೇಗ ಬರುತ್ತೆ ಅಂತ ತಮ್ಮ ವಾದವನ್ನ ಸಮರ್ಥಿಸಿಕೊಂಡಿದ್ದಾರೆ. ಸರಿ ಗೆಲ್ತೀವ, ಈ ಸರಿ ಗೆಲ್ತೀವ, ಗೆಲ್ಲಬೇಕಾದ್ರೆ ಎಲ್ಲ ಕಷ್ಟಪಟ್ಟೆ ನಮ್ಮ ಕ್ಷೇತ್ರದಲ್ಲಿ ಗೆದ್ದಿರ್ತೀವಿ. ಆದರೆ ನಾನು ಮಂತ್ರಿಗಿರಿನ ಕೇಳ್ತಾ ಇಲ್ಲ. ನನಗೆ ಮಂತ್ರಿಗಿರಿ ಬೇಡ. ಎಲ್ಲರೂ ಒಗ್ಗೂಡಿ ಮಾತಾಡಿ ಹಾಕಿದ್ದೀವಿ. ಒಂದು 5 ಜನಕ್ಕೆ ಮಂತ್ರಿ ಕೊಡಲಿ, ಅದರಲ್ಲೇನು ತಪ್ಪಿಲ್ಲ. ಯಾಕಂದರೆ ಬೇರೆ ರಾಜ್ಯದಲ್ಲಿ ಬೇರೆ ಪಕ್ಷಗಳು ಪ್ರಥಮ ಬಾರಿ ಗೆದ್ದವ್ರನ್ನೇ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಕಾಲಕ್ಕೆ ತಕ್ಕನಾಗೆ ಪಕ್ಷ ವೇಗವನ್ನು ಪಡಿಬೇಕು. ಹೊಸ ಶಾಸಕರಿಗೂ ಮಂತ್ರಿ ಹಿರಿಯನ್ನ ನಿಭಾಯಿಸುವಂಥ ಶಕ್ತಿ ಸಾಮರ್ಥ್ಯ ಎಲ್ಲ ಇದೆ. ಅದರಿಂದ 5 ಜನಕ್ಕೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಮಂತ್ರಿಯಾದವನು, ಹೊಸ ಶಾಸಕರ ಬೆನ್ನಿಗೆ ನಿಂತ ಡಿಸಿಎಂ. ಫಸ್ಟ್ ಟೈಮ್ ಶಾಸಕರ ಪತ್ರ ಇನ್ನೂ ನನ್ನ ಕೈ ಸೇರಿಲ್ಲ ಅನ್ನುತ್ತಲೇ ಡಿಸಿಎಂ ಡಿಕೆಶಿ ಮೊದಲ ಬಾರಿ ಗೆದ್ದು ಶಾಸಕರಾದವರ ಬೇಡಿಕೆಗೆ ದನಿಗೂಡಿಸಿದ್ದಾರೆ. ನಾನು ಕೂಡ ಮೊದಲ ಬಾರಿ ಗೆದ್ದು ಮಂತ್ರಿಯಾದವನು, ಹೊಸ ಪೀಳಿಗೆ ಬೆಳಿಬೇಕು ಅಲ್ವಾ, ಹೀಗಾಗಿ ಅದರಲ್ಲಿ ತಪ್ಪೇನಿಲ್ಲ ಅಂತ ಬ್ಯಾಟ್ ಬೀಸಿದ್ದಾರೆ. ತಲುಪಿಲ್ಲ. ಈಗ ಎಲ್ಲರಿಗೂ ಆಸೆ ಇರ್ತದಲ್ಲ ಮಂತ್ರಿ ಆಗ್ಬೇಕು ಅಂತ. ಎಲ್ಲರಿಗೂ ಮಂತ್ರಿ ಆಗ್ಬೇಕು ಅಂತ. ಫಸ್ಟ್ ಟೈಮ್ ಈಗ ಇವರು ನರೇಂದ್ರ ಮೋದಿ ಅವರು ಚೀಫ್ ಮಿನಿಸ್ಟರ್ MLA ಆಗ್ಲಿಲ್ಲಪ್ಪ, ಚೀಫ್ ಮಿನಿಸ್ಟರ್ ಆಗೋದ್ರಲ್ಲ. ಅದಕ್ಕೆ ಎಲ್ಲರಿಗೂ ಆಸೆ. ಚೀಫ್ ಮಿನಿಸ್ಟರ್ ಇಲ್ಲದೆ ಹೋದ್ರು ಕೆಲವು ಮಂತ್ರಿ ಆಗಿದ್ದವ್ರು ಇದ್ದಾರೆ, MLA ಆಗಿದ್ದೇ ಹೋದ್ರು ಮಂತ್ರಿ ಆದವ್ರು ಇದ್ದಾರೆ. ಹಾಗೆ ಕೇಳ್ತಾರೆ. ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ನೋಡಪ್ಪ, ನಾನು
ಫಸ್ಟ್ ಟೈಮ್ ನಾನು ಮಂತ್ರಿ ಆದವನು. ಹೊಸ ಪೀಳಿಗೆ ಬೆಳಿಬೇಕಲ್ಲ. ಎಷ್ಟು ದಿನ ನಾವೇ ಇಲ್ಲಿ ಗೂಟ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತೈತೆ. ಆಗಲೇ 36 ವರ್ಷ ಆಯಿತು ನಾನು ಮಂತ್ರಿಯಾಗಿ. ಹೊಸ ಜನ್ರೇಷನ್ ಬರಬೇಕಾ, ಹೊಸ ಆಲೋಚನೆ ಬರಬೇಕಲ್ಲ. ನಾನು ಹೊಸಬ್ರುಗಳು ಇರಬೇಕು ಅನ್ನೋದಕ್ಕೆ ನಾನು ಅವ್ರಿಗೆಲ್ಲ ಪ್ರೇರಣೆ ಕೊಡೋರು, ಅವ್ರನ್ನ ತಯಾರು ಮಾಡಬೇಕಲ್ಲ. ನನ್ನ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ ಅಂತ ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಪತ್ರ ಬರೀತಾರೆ, ಕೆಲವರು ಇನ್ನೆಲ್ಲ ಹೊರಗಡೆ ಹೋಗಿ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಅವರ ಆಸೆ ಇರ್ತದೆ. ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮೊದಲ ಬಾರಿ ಗೆದ್ದ ಶಾಸಕರ ಬೇಡಿಕೆ ತಪ್ಪೇನಲ್ಲ ಅನ್ನುತ್ತಲೇ ಸಿಎಂ ಮತ್ತು ಹೈಕಮಾಂಡ್ ಕಡೆ ಕೈ ತೋರಿಸಿದ್ದಾರೆ. ಒಂದು ಸಂದರ್ಭದಲ್ಲಿ ಅನುಭವ ಇರ್ತಕ್ಕಂಥವ್ರು ಬೇಕು, ಇನ್ನೊಂದು ಕನಿಷ್ಠ ಅರ್ಧ ಆದರೂ ಕೂಡ ಹೊಸ ಮುಖಗಳು ಬೇಕು. ಈ ರೀತಿ ಎಲ್ಲ ಲೆಕ್ಕಾಚಾರ ಮಾಡ್ತಾರೆ. ಅದು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಇಲ್ಲ, ಈಗ ರಿಷಫಲ್ ಮಾಡಬೇಕು ಅಂತ ತಮ್ಗೆ ಗೊತ್ತಲ್ಲ, ಗಾಳಿ ಸುದ್ದಿ ನಡೀತಾ ಇದೆ, ರಿಷಫಲ್ ಆಗುತ್ತೆ ಅದೆಲ್ಲ ನಡೀತಾ ಇದೆಯಲ್ಲ. ಅದರಿಂದ ಅವರು ಇದು ಸಂದರ್ಭ ಇರಬಹುದು ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಗದ್ದಲದ ನಡುವೆ ಫಸ್ಟ್ ಟೈಮ್ ಶಾಸಕ ಪತ್ರ ಬಿರುಗಾಳಿ ಎಬ್ಬಿಸಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಈ ಹೊಸ ಪ್ರಾಬ್ಲಮ್ಗೆ ಯಾವ ರೀತಿ ಸೊಲ್ಯೂಷನ್ ಹುಡುಕುತ್ತೆ ಕಾದ್ ನೋಡೋಣ. ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.